ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂಜಾ ಸ್ಟೈಲಿ ಬ್ಲಾಗ್ಸ್. ಇವತ್ತು ನಾವು ತಿಂಡಿಗೆ ಶಾವಿಗೆ ಬಾತ್ ಮಾಡಿದ್ವಿ. ಹಾಗೆ ನಮ್ಮ ಅಜ್ಜಿ ಅಂದರೆ ನಮ್ಮ ಅತ್ತೆ ಇದ್ದಾರಲ್ಲ, ಅವ್ರ ಅಮ್ಮ ಅವ್ರ ಮನೆದೇವ್ರಿಗೆ ಹೋಗಿದ್ವಿ. ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಎಲ್ಲ ಹೇಗಿದೆ. ಹಾಗೆ ಆಟೋದಲ್ಲಿ ಹೋಗಿದ್ವಿ, ನಾವು ಇಷ್ಟು ಜನ ಹೋಗಿದ್ವಿ. ಚೀಕುನ್ ಕರ್ಕೊಂಡು ಹೋಗಿದ್ವಿ. ಹಾಗೆ ಹೋಗ್ಬೇಕಾದ್ರೆ ನೇಚರ್ ಎಲ್ಲ ತುಂಬ ಚೆನ್ನಾಗಿತ್ತು ಅಂತ ನಿಮಗೂ ತೋರಿಸ್ತಾ ಇದ್ದೀನಿ ನೋಡಿ. ಹಾಗೆ ದೇವಸ್ಥಾನ ಬಂತು ನೋಡಿ, ಇದೇ ದೇವಸ್ಥಾನ. ಆಟೋದಲ್ಲಿ ಹೋದ್ರೂ ಯಾಕೋ ತುಂಬಾ ಸುಸ್ತಾಗ್ಬಿಟ್ಟಿತ್ತು ನೋಡಿ. ಚೀಕು ಹೆಂಗಿದ್ದಾನೆ. ಅಹೋಬಲ ನರಸಿಂಹ ಸ್ವಾಮಿ ಅಂತ ಬೀಗ ಹಾಕಿದ್ರು, ಮತ್ತೆ ಪೂಜಾರಿನ ಕರ್ಕೊಂಬಂದು ಪೂಜೆ ಮಾಡಿಸ್ಕೊಂಡ್ವಿ. ಇಲ್ಲಿ ನೋಡಿ, ಚೀಕು ವಿಡಿಯೋ ಆನ್ ಮಾಡಿದೆ, ಹಾಯ್ ಗಾಯ್ಸ್ ಅಂದ್ಬಿಟ್ಟ. ಹಾಗೆ ಇದು ಅವ್ರ ಮಂದೇವರು, ಗಾದ್ರಪಾಲ್ ನಾಯಕ ಸ್ವಾಮಿ ಅಂತ. ಹಾಗೆ ಪ್ರತಿ ಶ್ರಾವಣ ಸೋಮವಾರದಲ್ಲೂ ಅವರು ಈ ಥರ ಅವರೂರಲ್ಲೇ ಅಡುಗೆ ಮಾಡಿಸಿ ಎಲ್ಲ ಊಟಕ್ಕೆ ಹಾಕ್ಸ್ತಾರಂತೆ ಊರೆಲ್ಲ. ನೋಡಿ ಅಲ್ಲಿ ಊರಿನ ಜನಗಳ ಹೆಣ್ಮಕ್ಳೆಲ್ಲ ಈ ಥರ ಎಲ್ಲ ಬಂದು ಹೆಲ್ಪ್ ಮಾಡ್ತಾರಂತೆ. ನಾವು ಹಾಗೆ ಸುಮ್ಮನೆ ಫೋಟೋಸ್ ತಕ್ಕೊಂಡ್ವಿ. ಇವನಿಗೋಸ್ಕರನೇ ಮಂದೇವ್ರಿಗೆ ಹೋಗಿದ್ದು, SLC ಅಲ್ವಾ, ಪಾಸ್ ಆಗಲಿ ಅಂತ. ಹಾಗೆ ರಿಟರ್ನ್ ಆದ್ವಿ. ಊಟ ತೊಗೊಂಡು ಬಂದಿದ್ರು ನಮ್ಮ ಆಂಟಿ. ಎಲ್ಲಾದರೂ ಒಂದು ತೋಟ ನೋಡಿಬಿಟ್ಟು ಊಟ ಮಾಡೋಣ ಅಂತ ಒಂದು ತೋಟ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲೇ ರೋಡಲ್ಲೆಲ್ಲ ಕುರಿ ಮತ್ತು ಪಟ್ಲಿಗಳೆಲ್ಲ ಬಂದವು. ಹಾಗೆ ಚೀಕು ನೋಡು ಪಟ್ಲಿ ಅಂತ ಎಲ್ಲ ಹೇಳಿ ಹಾಗೆ ತೋಟದಲ್ಲಿ ಬಂದು ಊಟ ಮಾಡಿದ್ವಿ. ಚಿತ್ರಾನ್ನ, ಪಾಯಸ, ಪಕೋಡ ತಂದಿದ್ರು ನೋಡಿ. ಎಲ್ಲ ಊಟ ಮಾಡ್ತಿದ್ದೀವಿ. ಚೀಕು ಹಾಗೆ ಡ್ಯಾನ್ಸ್ ಮಾಡ್ದ. ಮತ್ತೆ ವಾಪಸ್ ಮನೆ ಕಡೆ ಬಂದ್ವಿ. ಬರಬೇಕಾದ್ರೆ ನಮ್ಮ ಆಂಟಿ ಸೋಮವಾರ ಆಗಿರೋದ್ರಿಂದ ಹಾಗೆ ಅಜ್ಜಯ್ಯನ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಅಜ್ಜಯ್ಯನ ದೇವಸ್ಥಾನಕ್ಕೆ ಕರ್ಕೊಂಡು ಹೋದರು, ಅಜ್ಜನ ಗುಡಿಗೆ. ನೋಡಿ ಇದೆ ದೇವಸ್ಥಾನ ಎಲ್ಲ ಹೇಗಿದೆ ನೋಡಿ. ನೀವು ಬಂದು ಹೋಗಿ. ಪ್ರತಿ ಶ್ರಾವಣ ಸೋಮವಾರ ಅಲ್ಲೆಲ್ಲ ತುಂಬ ಊಟ ಎಲ್ಲ ಇರುತ್ತೆ, ದಾಸೋಹ ಮಾಡಿಸ್ತಾರೆ. ಇದ್ದೇ ದೇವರು. ಹಾಗೆ ಅಲ್ಲಿ ಚುಟ್ಕೆ ಹಾಕ್ತಾರೆ, ಅದನ್ನು ಹಾಕಿಸ್ಕೊಂಡ್ವಿ ನಾವು ನೋಡಿ. ಒಂಥರ ಜಾತ್ರೆ ಥರನೇ ಇತ್ತು ನಿನ್ನೆ. ಶ್ರಾವಣ ಸೋಮವಾರ ಅಂದರೆ ಅಲ್ಲಿ ತುಂಬ ಜನ ಸೇರ್ತಾರೆ. ಈ ಥರ ಎತ್ತುಗಳನ್ನೆಲ್ಲ ತಂದುಬಿಟ್ಟು ರೇಸ್ ಬಿಟ್ಟಿದ್ರು. ಹಾಗೆ ಮನೆಗೆ ಬಂದ್ವಿ ನೋಡಿಕೊಂಡು. ಮನೆಗೆ ಬಂದು ಸಂಜೆ ಆಯಿತು, ಟ್ಯೂಷನಿಗೆ ಬಿಟ್ಟು ಬಂದೆ. ಹಾಗೆ ಕಡಲೆಕಾಯಿ ಇತ್ತು ಅಂತ ಹೇಳಿ ಎಲ್ಲ ತೊಳೆದ್ಬಿಟ್ಟು ನಾವೇ ಬೇಯಿಸ್ಕೊಂಡು ತಿಂದ್ವಿ. ಹಾಗೆ ದಿಶಾನಿ ಬಂದಿದ್ಲು. ನೀವು ಒಂದೇನಾ ತಿನ್ನೋದು, ನಾನು ತಿಂತೀನಿ ಕಡಲೆಕಾಯಿ ಅಂತ ಅವಳು ನಮ್ಮ ಜೊತೆ ಬಿಡಿಸ್ಕೊಂಡು ತಿಂತಾ ಇದ್ದಾಳೆ ನೋಡಿ, ಹೆಂಗೆ ತಿಂತಿದ್ದಾಳೆ. ಹಾಗೆ ಮತ್ತೆ ಟ್ಯೂಷನಿಗೆ ಟೈಮ್ ಆಗಿತ್ತು ಕರ್ಕೊಂಡು ಬರೋಕ್ಕೆ. ಚೀಕು ಇವತ್ತು ಟ್ಯೂಷನ್ಗೆ ಹೋಗಿದ್ದ, ಅದಕ್ಕೋಸ್ಕರ ಟ್ಯೂಷನಿಂದ ಕರ್ಕೊಂಬಂದು ಊಟ ಮಾಡಿಸಿ, ಟ್ಯೂಷನ್ಗೆ ಹೋಗಿ ಬರ್ತೀನಿ, ಐಸ್ ಕೊಡಿಸ್ಬೇಕು ಪಪ್ಪ ನೀನು ಅಂತ ಹೇಳೋಗಿದ್ದ ಅವ್ರ ಪಪ್ಪಗೆ. ಅದಕ್ಕೆ ಅವ್ರ ಪಪ್ಪ ಟ್ಯೂಷನ್ ಹೋಗಿ ಬಂದ ತಕ್ಷಣವೇ ಐಸ್ ಅಂಗಡಿಗೆ ಕರ್ಕೊಂಡು ಹೋಗಿ ಐಸ್ ಕೊಡಿಸ್ಕೊಂಡು ಬಂದರು ನೋಡ್ರಿ. ಅಷ್ಟೇ. ಇವತ್ತಿನ ಬ್ಲಾಗ್ ತುಂಬ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಆಲ್. ಬಾಯ್.